ನೋಡಿ ಇದು ಅನ್ಕೊಂಡಂಗೆ ಪ್ಯಾಟೆ ಅಲ್ಲ. ನ್ಯಾಯ ನೀತಿ ಧರ್ಮ ಅದು ಇದು ಅಂತ ಕುಂತ್ಕೊಳ್ಳೋಕ್ಕೆ. ನೋಡಿ ಪಾಟೇಲಪ್ಪನವ್ರದ್ದು ಏನು ಹೇಳಿದ್ರು ಅದೇ ನಿನಗೆ ನ್ಯಾಯ. ನಮ್ಮೂರಾಗೆ ಒಂದು 3 ಜನ ಇಬ್ಬರು ಹಂಗಿದ್ರು. ಈ ಅಪ್ಪ ನಿನಗೆ ಮೇಯ್ನು. ಈ ಅಪ್ಪನ ತಗೋಗ್ಬಿಟ್ಟು ಕಣ್ಣೀರು ಹಾಕೊಂಡು ನೀವು ನನಗೆ ನ್ಯಾಯ ಕೊಡಿಸ್ರಿ ಅಂತಲೇ ನೀವು ಕುಂತ್ಕೋಬೇಕು. ಆವಾಗ ಊರಾಗ ಈ ಅಪ್ಪನ ನಡೀತದೆ. ಈ ಅಪ್ಪ ಏನು ಹೇಳಿದ್ರು ಅದು ನಿನಗೆ ನಮ್ಮ ಊರಾಗ ಎಲ್ಲನೂ ಕೇಳೋದು. ಸರಿನೇ? ನೋಡಿ ಆಗಿದ್ದೆಲ್ಲ ಆಗೋಗ್ಬಿಟ್ಟೈತೆ. ಈಗ ಬಂದು ನಂಗೆ ನ್ಯಾಯ ಬೇಕು ನೀತಿ ಬೇಕು ಅಂತ ಕುಂತ್ಕೊಳ್ಳಿ. ಆವಾಗ ಈ ಅಪ್ಪ ಹೇಳ್ದಂಗೆ ನಡೆಯೋದು. ಇವ್ರು ಹೇಳಿದ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ಅದೇ ಅವಳು ನನ್ನ ಗಂಡನ ಹೆಂಡತಿ ನಮ್ಮನ್ನು ಬಿಟ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಹಂಗೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾರೆ. ಅಂದರೆ ಈಗೆಲ್ಲ ಊರ್ದಾಗೆ ನಿನಗೆ ಯಜಮಾನ್ರದೇನು ಏನು ನಡೆಯೋದು. ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮುಂದೆ ಕುಂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸತ್ಯ ಒಂದು ಇದ್ಬಿಟ್ರೆ ನ್ಯಾಯ ಅಂತೂ ಸಿಗ್ತದೆ. ಆದರೆ ಆಯಪ್ಪಂಗೆ ಬೋಲು ಸಾಕ್ಷಿ ಕೇಳ್ತಾನೆ ಅಪ್ಪ. ಸುಮ್ಮನೆ ಒಪ್ಪಕ್ಕಿಲ್ಲ ಹಂಗೆ ಎಲ್ಲನೂ ಸಾಕ್ಷಿ ನ್ಯಾಯ ಧರ್ಮ ಅಂತ ಇಷ್ಟು ಉದ್ದ ಕೇಳ್ತಾನೆ. ಅದೆಲ್ಲ ನೀವು ಹೇಳೋಕೆ ರೆಡಿಯಾಗಿದ್ದೀರಾ ತಾನೇ? ನಾನು ಹೇಳ್ಕೊಟ್ಟಷ್ಟು ಹೇಳಿ ಎಲ್ಲ ಸಿಗ್ತದೆ ಬನ್ನಿ. ಈ ಹಳ್ಳಿದು ಈ ಊರ್ದು ಯಾವ ನ್ಯಾಯ ಪಂಚಾಯತ್ಗೇನೋ ನಂಗೆ ಅರ್ಥ ಆಗಲ್ಲ. ಆದರೆ ಏನು ಮಾಡಲಿ, ನನ್ನ ಪರಿಸ್ಥಿತಿ ಬೀದಿಗೆ ಬಂದುಬಿಟ್ಟಿದ್ದೀನಿ. ಏನೋ ಇದೊಂದರಿಂದ ನನ್ನ ಚೆನ್ನಾಗಿದ್ಬಿಟ್ಟು ಸ್ವಲ್ಪ ದಿನ ನಾನು ನೆಮ್ಮದಿಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ನೋಡಿ, ನೀನು ಹೇಳ್ಕೊಟ್ಟಂಗೆ ಹೇಳ್ತೀನಿ. ಇನ್ನೂ ಎಷ್ಟು ದೂರ ಐತೆ ಮನೆ? ಇಲ್ಲೇ ಹತ್ರನೇ ನೋಡಿ. ಹೇಳ್ಕೊಟ್ಟಂಗೆ ಹೇಳಲೇಬೇಕು ನೀವು. ಇಲ್ಲ ಅಂದರೆ ನಿಮ್ಮ ಜೊತೆ ನನ್ನ ಮಗಳು ಕಟ್ಕೊಂಡವಳಲ್ಲ ನಿಮ್ಮ ಮಗುನ, ನನ್ನ ಮಗಳು ಜೀವನವೇ ಬೀದಿಗೆ ಬಂದುಬಿಡ್ತದೆ. ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತಾನೂ ಇಲ್ಲ, ಏನೂ ಇಲ್ಲ. ಏನೋ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಮಗಳ ಜೀವನ ಹಾಳಾಗೋಗ್ಬಾರ್ದು ಅಂತ. ಅಷ್ಟು ಮಾಡಿ ಸಾಕು. ಬನ್ನಿ ಹೋಗೋಣ. ಹಾಂ ನಡಿ. ಇದೆ ಪಟೇಲಪ್ಪನವ್ರ ಮನೆ. ಪಟೇಲಪ್ಪನವರೇ, 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 ಇದೇನ ಮನೆ? ಚೆನ್ನಾಗಿ ಕಟ್ಕೊಂಡವ್ರ ಮನೆನ. ಅಯ್ಯೋ ಊರಾಗಿರಕ್ಕಿಲ್ಲ, ಊರಾಚೆ. ಅದಕ್ಕೇನೆ ಇವ್ರಿರೋ ಶಾನೆ. ಸಂತಕವ್ರ ಮನೆ ಕಡೆ ಅವತ್ತಿಂದನೂ ನೋಡಿ ನಾನು ಹೇಳಿದ್ದೆಲ್ಲ ಗೆಪ್ತಿ ಐತಾನೆ. ಆ ಅಪ್ಪ ನ್ಯಾಯ ನೀತಿ ಧರ್ಮದಾಗ ಎತ್ತಿದ ಕೈ ನೆನ್ಪೈತೆ. ಓ ಹೇಳ್ಸರ್ದಮ್ಮ, ಏನು ಇಲ್ಲಿ ಗಂಟ ಹುಡುಕೊಬಿಟ್ಟು ಬಂದಿದ್ಯಾ? ಏನು ಸಮಾಚಾರ, ಏನು ವಿಶೇಷ? ಯಾರಿವರು? ಅಯ್ಯೋ ನಿಮ್ಮ ತಾಗ ಪಂಚಾಯತಿ ಕಲಕನ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಪಟೇಲಪ್ಪನವರೇ. ಪಂಚಾಯತಿ ಕಲಕ್ಬೇಕಿತ್ತು. ನಮ್ಮೂರಾಗೆ ಸಾವ್ಕಾರ ಅವನಲ್ಲ, ದೊಡ್ಡ ಸಾವ್ಕಾರ. ಆ ವಯ್ಯ 2 ಮದುವೆ ಮಾಡ್ಕೊಬಿಟ್ಟವ್ನಿ. ಈಗ ಇವರೇ ನಿನ್ನ ಯಾ ಮೊದಲನೇ ಹೆಂಡ್ತಿ. ಅದಕ್ಕೆ ಸಾಕ್ಸಿ ಗೀಕ್ಸಿ ಎಲ್ಲನೂ ಬೇಜಾನೈತೆ. ಇವಾಗ ಏನೋ ಹೇಳಕ್ಕೆ ಹೋದ್ರೆ ಯಾವ ಹೆಂಡ್ತಿ ಏನು ಎತ್ತ ಹೋಗು ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ತೊಳ್ತಾವ್ರೆ. ಏನು ಮಾಡನಿ? ಅದಕ್ಕೇನಿಯ ನಿಮ್ಮ ತಾಗ ಏನಿಯ ನ್ಯಾಯ ಕೇಳನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಅದಕ್ಕೆ ಇವಮ್ಮನ ನಿಮ್ಮ ಮನೆ ಮುಂದಕ್ಕೆ ಏನಿಯ ಕರ್ಕೊಂಬಿಟ್ಟು ಬಂದಿದ್ದೀನಿ. ಹೆಂಗನ ಮಾಡಿ ಪಂಚಾಯತಿ ಸೇರಿಸ್ಬಿಟ್ಟು ಒಂದು ನ್ಯಾಯ ತೀರ್ಮಾನ ಕೊಡಿಸ್ರಿ. ನಿಮ್ಮನ್ನೇ ಏನು ನಂಬ್ಕೊಂಬಿಟ್ಟು ಬಂದಿದ್ದೀವಿ. ಪಾಪ ಇವಮ್ಮ ಏನೂ ಇಲ್ಲ, ಮೊದಲನೇ ಹೆಂಡ್ತಿ. ಈ ಅಮ್ಮನ ಮದುವೆ ಮಾಡ್ಕೊಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟು ಇಲ್ಲಿ ರಾಣಿನ ಮದುವೆ ಮಾಡ್ಕೊಂಡ್ರದು. ಅದಕ್ಕೆ ನೀವೇನೇ ನೋಡಿ ಒಂದು ದಾರಿ ತೋರಿಸ್ಬೇಕು. ನಿಮ್ಮನ್ನೇನು ನಂಬ್ಕೊಂಬಿಟ್ಟು ಬಂದೈತಿವಮ್ಮ. ಅಯ್ಯೋ ನಿನ್ನ ಆ ಸಾವುಕಾರ ಇನ್ನೂ ಎಷ್ಟು ಜನ ಮದುವೆ ಮಾಡ್ಕೊಂತಾನೆ ಅಂತ ಹೋಗತ್ತ. ಬರ್ರಿ ಅವ್ರ ಮನೆ ನ್ಯಾಯ ತೀರ್ಮಾನ ಮಾಡೋದ್ರಾಗೆ ನನ್ನ ತಲೆ ಕೂದಲು ಬೆಳ್ಳಗಾಗೋಗ್ಬಿಡ್ತು. ಏನು ಅರ್ಧಕ್ಕರ್ಧ ಅವ್ರದ್ದೇ ನ್ಯಾಯ ತೀರ್ಮಾನ. ಈಗ ತಾನೇ ಬೆಳಿಗ್ಗೆ ತಾನೇ ಏನೋ ಅವ್ರ ಮಗನ ವಿಚಾರಕ್ಕೆ ನ್ಯಾಯ ತೀರ್ಮಾನ ಅಂತ ರೋಡಾಗೆ ಕುಂತ್ಕೊಂಡು ನ್ಯಾಯ ತೀರ್ಮಾನ ಮಾಡಿ ಬಂದಿದ್ದಾಯ್ತು. ಇವಾಗ ಮತ್ತೆ ಅಪ್ಪಂದೊಂದ್ಸಲ ಮಗಂದೊಂದ್ಸಲ ಹೆಂಡ್ತಿದೊಂದ್ಸಲ. ಹಬ್ಬ ಏನಮ್ಮ ಬುದ್ಧಿ ಬೇಡವಾ? ಗಂಡು ನೀನು ಯಾಕಮ್ಮ ಬಿಟ್ಟೆ ಅವಾಗ? ನಾನೇನು ಬಿಡಲಿಲ್ಲ. ಏನು ಮಾಡಲಿ, ನನ್ನ ತಾಳಿ ಕಟ್ಬಿಟ್ಟು ಒಂದು ಮಗನ ಕೊಟ್ಬಿಟ್ಟು ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟ. ಈಗ ನೋಡಿದ್ರೆ ನನಗೆ ಮಗದ ಬೆಳೆದು ದೊಡ್ಡನಾಗವನೆ. ಇವಾಗ ಏನೋ ನನ್ನ ಮಗಂಗೊಂದು ದಾರಿ ಮಾಡಿಕೊಟ್ರೆ ಸಾಕು. ನಾನೇನು ಅವ್ರು ಪೂರಾ ಆಸ್ತಿ ಕೇಳ್ತೀನಿ, ಕೇಳೋಕ್ಕಿಲ್ಲ. ಏನೋ ಉಳ್ಕೊಳಕ್ಕೆ ಒಂಚೂರು ಜಾಗ, ಏನೋ ನನ್ನ ಮಗಂಗೆ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಜೀವನಾಂಶಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಂಗೈಯಾಗಲ ಜಾಗ ಬಿಟ್ರೆ ನಾನು ಏನೂ ಕೇಳಲ್ಲ. ಅಪ್ಪ ಆಗಿರೋ ಅವನಿಗೆ ನನ್ನ ಮಗಂಗೊಂದು 2 ಎಕರೆ ಕೊಡೋ ಅಧಿಕಾರನೂ ಇಲ್ವೇ? ಅಮ್ಮ ಎಂಡ್ರು ಹೇಳಿದ್ದೇನು ಕೇಳಲ್ಲ. ದಯವಿಟ್ಟು ನಾವು ಸಿಟಿನಾಗೆ ಇಷ್ಟು ದಿನ ಇದ್ವಿ. ಏನೋ ಸಿಟಿನಾಗ ಸ್ವಲ್ಪ ತೊಂದರೆ ಆಗೋಗ್ಬಿಟ್ಟು ನಮಗೆ ಹಳ್ಳಿಗೆ ಬರೋ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಹೆಂಗನ ಮಾಡೋ ಒಂಚೂರು ನ್ಯಾಯ ತೀರ್ಮಾನ ಮಾಡಿಕೊಟ್ಟು ನಮಗೂ ನನ್ನ ಮಗಂಗೂ ಜೀವನಕ್ಕೊಂದು ದಾರಿ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು. ಈ ಊರಾಗೆ ನಿಮ್ಮದೇನೇ ನ್ಯಾಯ ನಿಮ್ಮದೇನೇ ಧರ್ಮ ಅಂತ ಕೇಳ್ಪಟ್ಟೆ. ಅದಕ್ಕೆ ನಿಮ್ಮಂತಕ್ಕೆ ನ್ಯಾಯ ತೀರ್ಮಾನಕ್ಕೆ ಬಂದಿರೋದು. ಅಲ್ಲ ಕಣಮ್ಮ, ನ್ಯಾಯ ತೀರ್ಮಾನ ಕೊಡ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡ. ಮೊದಲನೇ ಹೆಂಡ್ತಿ ಅಂತ ಬೇರೆ ಅಂತೀಯ. ನೋಡು, ನೀನು ಅವ್ರನ್ನ ಮದುವೆ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಮೇತ ಎಲ್ಲನೂ ತಗೊಂಡು ಬಂದು ನೀನು ಪಂಚಾಯತಿನಾಗ ಒಪ್ಪಿಸ್ಬೇಕಾಗ್ತೈತೆ. ಪಟೇಲಪ್ಪನವರೇ, ನೀವು ಸಾಕ್ಷಿ ಸಮೇತ ಹೆಂಗೆ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಮ್ಮಗೆ ನಾನು ಎಲ್ಲ ವಿಚಾರನೂ ಹೇಳಿದ್ದೀನಿ. 1ರಿಂದ ಕೊನೆ ತನಕ ಎಲ್ಲ ಹೇಳಿದ್ದೀನಿ. ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡವ್ರೆ. ಸಾಕ್ಷಿ ಸಮೇತ ಅವ್ರ ಮಗನೇ ಅವನು ಅಂತ ಹೇಳ್ಬಿಟ್ಟು ಅದಕ್ಕೂ ಸಾಕ್ಷಿ. ಆಮೇಲೆ ಸಾವುಕಾರನು ಒಪ್ಕೊಳ್ಳೋಕ್ಕೆ ಎಲ್ಲ ರೆಡಿ ಆಗವ್ರೆ. ಅದಕ್ಕೆ ಇಬ್ಬರದು DNA ಪರೀಕ್ಷೆದ ರಿಪೋರ್ಟು ಎಲ್ಲನೂ ರೆಡಿ ಮಾಡ್ಕೊಂಡವ್ರೆ. ನೀವೇ ಕಣ್ಣಾರೆ ಗಮನಿಸ್ಬಿಟ್ಟು ನೋಡ್ಬಿಟ್ಟು, ಇಲ್ಲ ಅಂದರೆ ನೀವೇ ಇನ್ನೊಂದ್ಕಿಂತ ಬೇಕಾದ್ರೆ ಪರೀಕ್ಷೆ ಮಾಡಿಸಿ ನೋಡ್ಬಿಟ್ಟು ಆಮೇಕಿಂದ ಏನೋ ಒಂದು ತೀರ್ಮಾನವ ನೀವೇ ಮಾಡಬೇಕು. ಪಾಪ ಮಗ ಮದುವೆ ಬೇರೆ ಆಗೈತೆ, ಎಲ್ಲ ಆಗೈತೆ. ಅವ್ರಿಗೂ ಜೀವನಕ್ಕೆ ಏನೂ ನಡೀತಾ ಇಲ್ಲ ಮೊದಲಿದ್ದಂಗೆ. ಅದಕ್ಕೆ ಏನೋ ಒಂದು ಅಂಗೈಯಾಗಲ ಜಾಗ, ಉಳ್ಕೊಳಕ್ಕೆ ಒಂಚೂರು ಮನೆ, ಏನೋ ತುಂಬ ಕುಟುಂಬದ ಥರ ಇದು ಬಿಟ್ರೆ ಸಾಕು. ಇನ್ನೇನು ಬೇಕು ಹೇಳಿ? ಹಾಂ ಸರಿ ಆಯಿತು ಕಣಮ್ಮ. ನಾಳೆ ಸಂಜೆ
ನಾಳೆ ಸಂಜೆ ಒಂದು 3-4 ಗಂಟೆ ಹಂಗೆ ಪಂಚಾಯತಿ ಕಟ್ಟೆಗೆ ಬನ್ನಿ, ಹೇಳ್ಕಳಿಸ್ತೀನಿ ಎಲ್ರಿಗೂ. ನಮ್ಮ ನೋವ್ನೇ ನಮ್ಮ ರಾಮಚಂದ್ರನ್ಗೆ ಹೇಳ್ಕಳಿಸ್ತೀನಿ, ಎಲ್ಲರೂ ಬನ್ನಿ. ಅಲ್ಲಿ ಏನೇನು ನಾನು ಸಾಕ್ಷಿ ಬೇಕೋ ಕೇಳ್ತೀನಿ, ಸಾಕ್ಷಿ ಸಮೇತ ಒಪ್ಪಿಸಿ, ಸಾಕ್ಷಿ ಸಮೇತ ಎಲ್ಲನೂ ಇದು ಮಾಡಿ ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋಣ. ಏನು ಒಳ್ಬಿಡ ಕಣಮ್ಮ, ಹೆಣ್ಮಕ್ಳು ಹತ್ರ ಒಳ್ಳೇದಾಗಕ್ಕಿಲ್ಲ. ಅವಪ್ಪಂದು ಅವತ್ತಿಂದ ಇದ್ದಿದ್ದೇನೆ ಆಯಪ್ಪ ಒಂಥರ, ಆ ಸಾವುಕಾರಂಗೆ ಒಂಚೂರು ಬುದ್ಧಿನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸಾಕ್ಷಿ ಸಮೇತ ನಿಮ್ಮ ಕಡೆನೇ ಇದ್ದರೆ ನಾನು ಏನೋ ಒಂದು ತೀರ್ಮಾನ ಮಾಡ್ಕೊಡ್ತೀನಿ. ಆ ಸಾವುಕಾರನ ಹೆಂಡತಿ ಭಾಳ ಒಳ್ಳೆ ಮಗ ಅಮ್ಮನೂ, ರಾಣಿಯಮ್ಮ ಭಾಳ ಒಳ್ಳೇದು. ಅವ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ, ಆಲ್ದಂಥ ಮನಸ್ಸು. ಮಗ ಒಂಚೂರು ಹಂಗೋ ಹಿಂಗೋ ಆಡ್ತಾನೆ ಅಷ್ಟೇ, ಅಷ್ಟು ಬಿಟ್ರೆ ಅವ್ರ ಫ್ಯಾಮಿಲಿ ಎಲ್ಲ ಭಾಳ ಒಳ್ಳೇದು. ಏನೋ ಒಂದು ಹೇಳಿದ್ರೆ ಜೀವನಕ್ಕೆ ಅಂತ ದಾರಿ ಮಾಡಿಕೊಡ್ತಾರೆ. ನೀನು ಒಳ್ಳಂಥ ಅವಶ್ಯಕತೆ ಏನಿಲ್ಲ, ಎಲ್ಲ ಒಳ್ಳೇದಾಯ್ತದೆ. ಏನೋ ನಿಮ್ಮ ಪಾದನೆ ಗತಿ, ನಿಮ್ಮ ಪಾದನೆ ನಮಗೆ ಗಟ್ಟಿ. ನೀವೊಬ್ರು ಕೈ ಬಿಟ್ಬಿಟ್ರೆ ಕೆರೆನೋ ಬಾವಿನ ನೋಡ್ಕೊಬಿಡ್ತೀವಿ. ನಾವು ಸುಳ್ಳುಗಳು ಹೇಳ್ಕೊಂಡಿನ ಬಂದವರಲ್ಲ, ನಿಜವಾಗೂ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಅಂತ ಬಂದರು. ನನ್ನ ಮಗ ಪಾಪ, ಅವನು ಬೀದಿಗೆ ಬಂದ್ಬಿಟ್ಟವ್ ನನ್ನಿಂದ. ಇಷ್ಟು ದಿನ ಅಪ್ಪ ಇಲ್ದಿರ ಮಗುನ ಥರ ಬೆಳೆದವನೇ. ಇವಾಗಾದರೂ ಅಪ್ಪನ ಪ್ರೀತಿ ಸಿಗಲಿ, ಅಪ್ಪನ ಜೊತೆ ಉಳ್ಕೋಣ ಅಂತ ಇದು ಸಿಗಲಿ. ಬೇಕಾದ್ರೆ ನನ್ನ ಗಂಡು ನನಗೆ ಕೊಟ್ಟರು ನಾನು ಇರಿಸ್ಕೊತೀನಿ, ಇಲ್ಲ ಕೊಡಲ್ಲ ಹಂಗೆಲ್ಲನೂ ಜೊತೆಗೆ ಇರ್ರಿ ಅಂದರೂ ಪರವಾಗಿಲ್ಲ, ಎಲ್ಲದಕ್ಕೂ ತಯಾರಿ ನಡೆಸ್ಕೊಂಡೇ ಇದ್ದೀನಿ ನಾನಂತೂ. ಆದರೆ ನಮಗಂತೂ ಒಂದು ನ್ಯಾಯ ಬೇಕೇ ಬೇಕು. ನನ್ನ ಮಗುಂಗೆ ಹೆಸ್ರಿಗೆ ಅಂತ ಏನಾದರೂ ನೀವು ಮಾಡಿಕೊಡ್ಲೇಬೇಕು. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅನ್ಕೋಬೇಕಾದ್ರೆ ಈಗ ಈ ಶಾರದಿನೇ ಕರ್ಕೊಂಬಂದು ನಮ್ಮೂರಾಗ ನ್ಯಾಯ ತೀರ್ಮಾನ ಮಾಡಿದ್ರಾಗ ಎತ್ತಿದ ಕೈ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದರು. ನಾನು ಇವರು ನಂಬ್ಕೊಂಡು ನಿಮ್ಮನ್ನು ನಂಬ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಏನೋ ನೀವೇ ನಮ್ಗೆ ದಾರಿ ತೋರಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗಿ. ಇಷ್ಟು ಬಿಟ್ಟು ನಾನು ಇನ್ನೇನು ಕೇಳೋಕ್ಕಿಲ್ಲ, ನಂಗೆ ಇಷ್ಟೇ ಸಾಕು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನಾಳೆ ಸಂಜೆ ಬರ್ತೀನಿ ನಾನು ಮತ್ತೆ ಪಂಚಾಯತಿಗೆ. ಏನೋ ಒಂದು ತೀರ್ಮಾನ ಮಾಡಿಕೊಟ್ಬಿಡಿ. ಪಟೇಲಪ್ಪನವರೇ, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಓ ಪೂಜಾರಪ್ಪನವರೇ, ಬಂದೆ ನಡೀರಿ. ನೋಡಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಶಾರದಮ್ಮ, ನಿಂಗೆ ಗೊತ್ತಲ್ಲ, ಎಲ್ಲ ಕರ್ಕೊಂಬಂದ್ಬಿಟ್ಟು 3 ಗಂಟೆ 3:15 ಹಂಗೆ ಕರ್ಕೊಂಬಂದ್ಬಿಡು. ನಾನು ಅಲ್ಲಿಗೆ ಬರ್ತೀನಿ. ಮನೆಯಾಗ ಪೂಜೆ ಮಾಡಿಸ್ತಾ ಇದ್ದೀವಿ, ಸತ್ಯನಾರಾಯಣ ಪೂಜೆನ ಮುಗಿಸ್ಕೊಂಡು ಎಲ್ಲನೂ 3 ಗಂಟೆ ಆಗ್ತೈತೆ. ಅಷ್ಟಾಗಿ ಬರ್ತೀನಿ. ಹಂಗೇನೆ ಸಾವುಕಾರಂಗೂ ಬರೋಕ್ಕೆ ಕೇಳು, ಸಾವುಕಾರನು ಬಂದು ಅವನು ಒಪ್ಪಿಗೆ ಸುತ್ಸಕ್ಕೆ ಕೇಳು. ಹಂಗೇನೆ ಅವ್ರ ಮನೆಗೆಲ್ಲ ಹೇಳ್ಕೊಡಿಸ್ತೀನಿ ಪಂಚಾಯತಿ ಇದಕ್ಕೆ. ಏನು ತಲೆ ಕೆಡ್ಸ್ಕೊಬೇಡ್ರಿ, ನೀವು ಹೋಗ್ರಿ. ನ್ಯಾಯ ನಿಮ್ಮ ಕಡೆ ಇದ್ರೆ ನೀವು ಯಾಕೆ ಮಾಡಬೇಕು? ಹೋಗಮ್ಮ ಸುಮ್ಮನೆ. ಬನ್ನಿ ಹೋಗೋಣ ಬನ್ನಿ, ನ್ಯಾಯ ಸಿಕ್ಕೇ ಸಿಗ್ತದೆ. ಇವ್ರೊಂದು ಕಿತ ಮಾತು ಕೊಟ್ಬಿಟ್ರೆ ಮುಗ್ದೋಯ್ತು. ಒಂದು ಕಿತ ಹೇಳ್ಬಿಟ್ರೆ ಹಿಂಗೆ 100 ಕಿತ ಹೇಳ್ದಂಗೆ ಏನಿಯ. ಬನ್ನಿ, ನೀವು ಶಾನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬನ್ನಿ, ಏನೋ ಒಂದು ತೀರ್ಮಾನ ಮಾಡಿಕೊಡ್ತಾರೆ. ನಡಿ ಹೋಗೋಣ. 3 ಗಂಟೆ ಅಷ್ಟೊತ್ತಿಗೆ ನಮ್ಮದು ಏನಾಯ್ತು ಸಾಕ್ಷಿ ಗೀಕ್ಷಿ ಎಲ್ಲ ಹೊಂದಿಸ್ಕೊಂಡು ನೀಟಾಗಿ ಸಾಕ್ಷಿ ಸಮೇತ ಬರೋಣ. ನಡೀರಿ. ಏನು ಪೂಜಾರಪ್ಪನವ್ರಿ, ಸಾವುಕಾರನ ಮನೆ ಕತೆ. ಅಯ್ಯೋ, ಒಂದಾದ್ಮೇಲೆ ಒಂದು ತಲೆನೋವು. ಈ ಅಪ್ಪ ಏನು ನಿಮ್ಮದೇ ಮನೆಗೆ ಇರೋದೇ ಇಲ್ಲ ಅಂತ ಅನ್ನಿಸ್ತೈತಲ್ವಾ? ಏನು ಕಮ್ಮಿ ಆಗಿತ್ತೆ ಅಪ್ಪಂಗೆ? ನಮ್ಗೆ ಎಲ್ರಿಗಿನ್ನ ಜಾಸ್ತಿ ಆಸ್ತಿ ಪಾಸ್ತಿ ಎಲ್ಲ ಐತೆ. ಇದು ಯಾಕೆ ಹಿಂಗೆ ಒಳ್ಳೆ ಇವ್ರನ್ನ ಬಿಟ್ಟು ಅವರು ಅನ್ನಂಗೆ ಪಾಪ. ಆ ಅಮ್ಮಂಗಂತೂ ಎಲ್ಲೋದ್ರೂ ನೆಮ್ಮದಿ ಇಲ್ಲ ಬಿಡು. ಈಗ ನೋಡಿದ್ರೆ ಸೊಸೆ ಬೇರೆ ಓಡೋಗಳಂತೆ, ಅದನ್ನ ಬೇರೆ ನೋಡಿದೆ. ಸೊಸೆ ಓಡೋದ್ಲು ಬಿಟ್ಲು, ಈಗ ನೋಡಿದ್ರೆ ಹಿಂಗೆ. ನನಗಂತೂ ಅಯ್ಯೋ ಏನು ಮಾಡಬೇಕು, ಇವ್ರಿಗೆ ನ್ಯಾಯ ತೀರ್ಮಾನ ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ನಮಗಂತೂ. ಪಾಪ ಅಮ್ಮ ಏನು ಕರ್ಮ ಮಾಡೋಳ ಏನೋ. ಸರಿಯಾಗಿರೋ ಸೊಸೆ ಬಂದು ಸರಿಯಾಗಿ ಮಾಡ್ತಾಳೆ, ಚೆನ್ನಾಗಿ ಬುದ್ಧಿ ಕಲಿಸ್ತಾಳೆ ಅನ್ಕೊಂಡ್ರೆ ಅವು ಅಮ್ಮ ನೋಡಿದ್ರೆ ಓಡೇ ಹೋಗ್ಬಿಟ್ಟೈತೆ. ಈಗ ಸಂಜೆ ಅಷ್ಟೊತ್ತಿಗೆ ಬೇಗ ಪೂಜೆ ಒಂದು ಮುಗಿಸ್ಕೊಡ್ರಿ. ಹೋಗೋದೊಂದು ನ್ಯಾಯ ತೀರ್ಮಾನ ಮಾಡ್ಕೊಟ್ಬಿಟ್ಟು ಬರ್ತೀನಿ. ನ್ಯಾಯ ಇರೋ ಕಡೆ ನ್ಯಾಯ ಕೊಡಬೇಕು. ನಾವು ನ್ಯಾಯ ನೀತಿ ಧರ್ಮದ ಪ್ರಕಾರ ನಡೀತಿರೋರು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕರ್ತವ್ಯನ ನಾವು ಮಾಡಲೇಬೇಕಲ್ವ ಪೂಜಾರಪ್ಪನವರೇ? ನಡೀರಿ. ನನ್ನ ಹೆಂಡತಿ ಬಿಟ್ಬಿಡಿ ನ್ಯಾಯ ನೀತಿ ಪಂಚಾಯಿತಿ ಅಂತ ಹೋಗ್ಬೇಡಿ ಅಂತಾಳೆ. ಏನು ಮಾಡೋಣ, ಇಂಥ ಕಷ್ಟಗಳು ಬಂದಾಗ ಏನು ಹೋಗ್ಲೇಬೇಕು. ಅಯ್ಯೋ ಪಟೇಲಪ್ಪನವರೇ, ನೀವು ಅವತ್ತಿಂದ ನಡ್ಸ್ಕೊಂಬಿಟ್ಟು ಬಂದಿದ್ದೀರಾ. ನೀವೇನಾರು ಯಾರಿಗಾನ ನ್ಯಾಯ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ? ಎಂಥದನ್ನೇ ಮಾಡಿಲ್ಲ. ಇರೋದನ್ನ ಇದ್ದಂಗೆ ಹೇಳ್ತೀರಾ, ಇರೋದನ್ನ ಇದ್ದಂಗೆ ನ್ಯಾಯ ತೀರ್ಮಾನ ಮಾಡ್ತೀರಾ. ಒಬ್ರಿಗೆ ಒಳ್ಳೇದಾಯ್ತದೆ, ಎಲ್ಲ ಮಾಡ್ತೀರಾ, ಬರ್ತೀರಾ. ಅದರಿಂದನೇ ಇವತ್ತು ನೀವು ಏನೋ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರೋದು. ಯಾರಿಗಾನ ಮೋಸ ಗೀಸ ಮಾಡಂಗಿದ್ದಿದ್ರೆ ನೀವು ಯಾಕೆ ಇಂಥ ಸಂದಕ್ಕಿರ್ತಾ ಇದ್ರಿ ಹೇಳಿ? ಅಯ್ಯೋ ಬನ್ನಿ, ಏನೋ ಆ ಸಾವುಕಾರಂಗೆ ಒಂದು ಬುದ್ಧಿ ಕಲಿಸ್ಬಿಟ್ಟು ಏನೋ ಒಂದು ನ್ಯಾಯ ತೀರ್ಮಾನ ಕೊಟ್ಟು ಕಳಿಸಿ. ಪಾಪ ಹೆಣ್ಮಗಳು ಕೊಂಡು ನೀರು ಹಾಕೊಂಡು ಬಂದವಳೆ. ಇವತ್ತು ನಿಮ್ಮ ಮನೆಗೂ ಪೂಜೆ ದಿನ, ಯಾಕೆ ಸುಮ್ಮನೆ 3-3:30 ಹಂಗೆ ಹೋಗ್ಬಿಟ್ಟು ಏನೋ ಪಂಚಾಯತಿ ತೀರ್ಮಾನ ಕೊಟ್ಬಿಟ್ಟು ಬಂದರೆ ಆಯಿತು. ಬನ್ನಿ, ಪೂಜೆಗೂ ಟೇಮ್ ಆಯ್ತದೆ. ಎಲ್ಲ ಪೂಜೆ ಕುಂತಿರೋರೆಲ್ಲ ಅಲ್ಲೇ ಕುಂತ್ಬಿಟ್ಟವ್ರಿ. ಪೂಜೆ ಒಂದು ಮುಗಿಸ್ಕೊಟ್ಬಿಟ್ಟು ನಾನು ಹೋಯ್ತೀನಿ. ಬನ್ನಿ ಪಟೇಲಪ್ಪನವ್ರೆ. ನಡಿಯಪ್ಪ. ತಿರುಗಿ ನನ್ನ ಹೆಂಡ್ತಿ ಅದಕ್ಕೂ ಗರಂ ಅಂತ ಆಗೋಗ್ಬಿಡ್ತಾಳೆ, ಇವ್ರದ್ದು ಅದು ಇದು ಅಂತ ಹೇಳ್ಬಿಟ್ಟು. ಸರಿ ನಡೀರಿ, ಪೂಜೆ ಕೂತ್ಕೊಂತೀನಿ ನಾನು. ರೀ ಬರೀ ಊರು ಸಾಬರಿನೇ ಆಯ್ತು, ಬನ್ನಿ ಸರ್ನಾ. ಬಂದೆ. ಊರಿಗೆಲ್ಲ ನ್ಯಾಯ ಕೊಡ್ತೀನಿ, ನನಗೆ ನ್ಯಾಯ ಕೊಡ್ರಿಲ್ಲ ನನ್ನ ಜನರಿಂದ.